ಏನು ಹೇಳಿ ನಾನು ಏನು ಹೇಳಿದ್ರು ನಂಬುವಲ್ರಲ್ಲ ಮನೆಯಾಗ. ಇವ್ರು ನೋಡಿದ್ರೆ ಅತ್ತಿಗೆಮ್ಮ ಎಲ್ಲನೂ ಹೇಳೇ ಬಿಡ್ತೀನಿ ಅಂತ ನಿಂತಾರ. ಹಿಂಗಾದ್ರೆ ಹೆಂಗೆ ಮಾಡಲಿ ನಾನು? ಯಾಕೆ ಅತ್ತಿಗೆಮ್ಮಗೆ ಅರ್ಥ ಆಗ್ತಿಲ್ಲ ಈ ವಿಷಯ? ಯಾಕೆ ಹಿಂಗೆ ಮಾಡಕತ್ತಾರ ಅತ್ತಿಗೆಮ್ಮ? ಇಲ್ಲ, ಏನಾರ ಹೇಳಿ ಬೇಡ ಅಂತ ಹೇಳಬೇಕು. ಕೇಳಲ್ಲ ಅತ್ತಿಗೆಮ್ಮ, ನಿಜವಾಗ್ಲೂ ಕೇಳಲ್ಲ. ಏನು ಮಾಡಲಿ ನಾನೀಗ? ಏನು ಮಾಡಲಿ? ಹೇಳಿಬಿಡ್ಲ ಎಲ್ಲ ವಿಷಯನ ಅಪ್ಪ ಅಮ್ಮನ ಮುಂದೆ? ಇದು ಯಾರ್ದು ಫೋನು? ಇಂಥ ಹೊತ್ತಿನಾಗ ಫೋನ್ ಒಂದು. ಖುಷಿಯಿಂದ ಅದಾರ ಎಲ್ಲರೂ, ಮೂಡ್ ಹಾಳು ಮಾಡಬಾರ್ದು ಅಂತ ಸುಮ್ಮನಾದೆ ನಾನು. ಹಲೋ ಹಲೋ, ಯಾರಿದು? ಹಲೋ ಪ್ರಿಯಾ, ನಾನು ದೇವಿಕಾ. ಅಯ್ಯೋ ದೇವಿಕಾ ಅವರೇ, ಹೇಗಿದ್ದೀರ ರೀ? ಅಲ್ಲ ರೀ, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಎಲ್ಲರೇ ಹೋಗ್ಬಿಟ್ಟಿದ್ರಿ? ನಿಮ್ಮ ನಂಬರ್ನ ಫೋನ್ ಮಾಡಿದ್ನಪ್ಪ, ನೀವೇನು ಫೋನ ಸ್ವಿಚ್ ಆಫ್ ಇಟ್ಕೊಂಡ್ಬಿಟ್ಟಿರಲ್ಲ? ಯಾಕೆ, ಆರಾಮದಿರಲ್ಲ? ಅಪ್ಪರು ಅವರು ಎಲ್ಲ ಆರಾಮದಾರಲ್ಲ? ಹಾಂ, ನಾವೆಲ್ಲರೂ ಆರಾಮದೀವ್ರಿ. ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕಿತ್ತು, ಅದಕ್ಕೆ ಮಾಡಿದೆ. ಈ ವಿಷಯ ನೀವು ಸಿಟ್ಟಿನಾಗೂ ಬೇರೆ ಯಾರ ಹತ್ರನೂ ಶೇರ್ ಮಾಡಬೇಡ್ರಿ. ಓಹ್ ಇಲ್ಲ, ನೀವು ಧೈರ್ಯವಾಗಿ ಹೇಳ್ಬೋದು. ನಿಮ್ಮ ವಿಷಯ ಗುಟ್ಟಾಗಿ ಇರುತ್ತೆ ನನ್ನ ಹತ್ರ. ಏನಾಯ್ತು ಹೇಳಿ, ಏನದು ಗುಡ್ ನ್ಯೂಸು? ನನ್ನ ಮದುವೆ ಫಿಕ್ಸ್ ಆಯ್ತು ರೀ. ನಾನು ಸಿಂಪಲ್ಲಾಗಿ ಕೋರ್ಟ್ ಮ್ಯಾರೇಜ್ ಹಾಕತ್ತೀವಿ, ನಾನು ನನ್ನ ಹುಡುಗಿ. ಅದನ್ನ ನಿಮ್ಗೆ ಹೇಳೋಣ ಅಂತ ಹೇಳಿ ಫೋನ್ ಮಾಡಿದೆ. ನನಗೆ ಅದಕ್ಕೆ ನಾನು ನಂಬರ್ ಚೇಂಜ್ ಮಾಡಿದೆ. ನಿಮ್ಗೆ ನಂಬರ್ ನಿಮಗೆ ಕೊಡಬೇಕಂತಿತ್ತು, ಅಪ್ಪಿತಪ್ಪಿ ನೀವು ಅವರೇನೋ ಜಗಳ ಮಾಡಬೇಕಾದ್ರೆ ನೀವು ಈ ವಿಷಯ ಹೇಳಿ ಅವನನ್ನು ನೋಡ್ಕೊಂಬಂದು ಮತ್ತೆ ಮತ್ತೊಂದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಇಷ್ಟು ದಿನ ಫೋನ್ ಮಾಡಲಿಲ್ಲ. ಏನಿಲ್ಲ, 20ನೇ ತಾರೀಕು ನನ್ನ ಮದುವೆ. ನಾನು ನಿಮ್ಮನ್ನು ಬನ್ನಿ ಅಂತ ಕರೆಯಲ್ಲ, ವಿಷಯ ಗೊತ್ತಿರಲಿ ಅಂತ ಹೇಳಕತ್ತೀನಿ. ಆಮೇಲೆ ಇನ್ನೂ ಒಂದು ವಿಷಯ ಇತ್ತು ನಿಮ್ಗೆ ಹೇಳೋದು. ಬಹುಶಃ ನಿಮಗೆ ಆ ವಿಷಯ ಕೇಳಿದ್ರೆ ಬೇಜಾರಾಗುತ್ತೋ ಖುಷಿ ಆಗುತ್ತೋ ನಂಗೆ ಗೊತ್ತಿಲ್ಲ, ಆದರೂ ನಿಮ್ಗೆ ಅದನ್ನ ಹೇಳಬೇಕು ಅಂತ ನಂಗೆ ಅನ್ಸಕತ್ತೈತಿ. ಹೇಳಾ? ಹ್ಞೂ ಹೇಳ್ರಿ. ನಾನು ನಿಮ್ಮ ಗುಟ್ಟಾಗಿ ಇರುತ್ತೆ ನಿಮ್ಮ ವಿಷಯ ಎಲ್ಲ ನನ್ನ ಹತ್ರ. ನೀವು ಮೊದಲು ವಿಷಯ ಹೇಳ್ರಿ, ನಾ ಖುಷಿ ಪಡಬೇಕು ದುಃಖ ಪಡಬೇಕು ನಾ ಹೇಳ್ತೀನಿ. ಅಂದಂಗೆ ಕಂಗ್ರಾಟ್ಸ್ ರೀ ದೇವಿಕಾ, ನೀವು ಜೀವನದಾಗ ಒಳ್ಳೆ ನಿರ್ಧಾರನ ಮಾಡಿದ್ರಿ. ನನ್ನ ಥರ ಮೂರ್ಖಳಾಗಲಿಲ್ಲ ಬಿಡಿ. ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರು ನಾವು ಪ್ರೀತಿ ಮಾಡಿದಾಗ ಅರ್ಥ ಐತಿ. ನಾವು ಪ್ರೀತಿ ಮಾಡೋರೆಲ್ಲ ನಮ್ಮನ್ನು ಪ್ರೀತಿ ಮಾಡಬೇಕು ಅಥವಾ ನಮ್ಗೆ ಗೌರವ ಕೊಡಬೇಕು ಅನ್ನೋದೇನಿಲ್ಲಲ್ಲ ಭೂಮಿ ಮೇಲೆ ರೂಲ್ಸು. ಒಳ್ಳೆ ನಿರ್ಧಾರನೇ ಮಾಡಿರಿ. ಆಲ್ ದ ಬೆಸ್ಟ್, ನಿಮ್ಮ ಜೀವನ ಚೆನ್ನಾಗಿರಲಿ. ಹ್ಞೂ ರೀ, ಭಾಳ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ನನ್ನ ಹಸ್ಬೆಂಡು. ಅದರ ಒಂದು ತೊಂದರೆ ಅಂತೂ ಐತಿ, ಯಾಕಂದ್ರೆ ಅವ್ರ ಅಣ್ಣನ ಮಗಳು ಒಂದು ಐತಂತ, ಮಗು ಐತಂತ ಅವ್ರಿಗೆ. ಅದನ್ನು ನಾನು ಮಗಳ ಥರ ನೋಡ್ಕೋಬೇಕು ಅನ್ನೋದೇ ಈಗ ಅವ್ರಿಗಿರೋ ಕಾನ್ಸೆಪ್ಟ್. ಅದು ಬಿಟ್ಟರೆ ಇನ್ನೇನು ಇಲ್ಲ, ಕಿರಿಕಿರಿ ಪಾಪ. ಹಾಗಾಗಿ ಅವ್ರದ್ದು ಇನ್ನೂವರೆಗೂ ಲೇಟಾಗಿ ಮದುವೆ ಆಗ್ತಾಯಿರೋದು, ಇನ್ನೂವರೆಗೂ ಮದುವೆ ಆಗಿಲ್ಲ. ನಾನು ನನ್ನ ವಿಷಯ ಹೇಳಿದೆ, ನಂದು ಈ ಥರ ಅಂಥೇಳಿ. ಅವ್ರ ವಿಷಯ ಹೇಳಿದ್ರು ಈ ಥರ ಅಂಥೇಳಿ. ಈಗ ನಮ್ಮಿಬ್ಬರ ಮಧ್ಯೆ ಯಾವುದೂ ಮುಚ್ಚುಮರಿ ಇಲ್ದಂಗೆ ನಾವಿಬ್ಬರು ಮದುವೆ ಆಗೋಕ್ಕೆ ನಿರ್ಧಾರ ಮಾಡಿ. ಇನ್ನೊಂದು ವಿಷಯ ಏನಂದ್ರೆ, ಅದ ನಿಮ್ಮ ಅತ್ತಿಗೆಮ್ಮ ಆ ಸುಮಾ. ಅಯ್ಯೋ, ಈ ದಂಪತ್ತಲ್ಲಕ್ಕಿನ್ನು ಯಾಕ್ರಿ ನೆನೆಸ್ತೀರಾ? ವಿಷಯ ಐತ್ರಿ, ನನಗೆ ಬೇಕಾಗಿರೋರ್ನ ಊರಾಗ ಒಬ್ರು ಅದಾರ. ಅವರು ನಮ್ಮ ಅಪ್ಪನ ಫ್ರೆಂಡು. ಅವರು ನಮ್ಮ ಅಪ್ಪಂಗೆ ವಿಷಯ ಎಲ್ಲ ಹೇಳ್ತಾರೆ. ಅವ್ರ ಮುಖಾಂತರ ಗೊತ್ತಾಗಿದ್ದು ನಂಗೆ ಈ ವಿಷಯ. ಏನಂದ್ರೆ ರಾಜುನಿನ ಕೆಲಸ ಹೋಯ್ತಂತ. ಯಾಕಂದ್ರೆ ನೀವು ಕಂಪ್ಲೇಂಟ್ ರೈಸ್ ಮಾಡಿ ಬಂದಿರಲ್ಲ, ಅದಕ್ಕೆ ಬೇಲ್ ಮೇಲೆ ಹೊರಗಿದ್ರೂ ಅವ್ರಿಗೆ ಬೇಲ್ ಆಗಿಲ್ಲ. ಅಂದರೆ ಬೇಲ್ ಆಗೈತಿ, ಆದರೆ ಅವ್ರಿಗೆ ಕೆಲಸದಿಂದ ಸಸ್ಪೆಂಡ್ ಮಾಡ್ಯಾರಂತ. ಇದು ಎಲ್ಲ ಕೇಸ್ ಮುಗಿದು ಅವ್ರು ಕ್ಲಿಯರ್ ಆಗೋವರೆಗೂ ಸಸ್ಪೆಂಡ್ ಆರ್ಡರ್ ಒಳಗೆ ಇರ್ತಾರಂತ. ಓಹ್ ಹೌದಾ? ಹಾಂ, ಖುಷಿ ಅಂತಲೂ ಇಲ್ಲ ದುಃಖ ಅಂತಲೂ ಇಲ್ಲ, ನ್ಯೂಟ್ರಲ್, ಏನೂ ಇಲ್ಲ. ಅವ್ರಿಗೇನು ಬಿಡಿ. ಅಲ್ಲ ದೇವಿಕಾ, ಆ ಸುಮಾನು ದುಡಿತಾಳೆ, ಅವ್ರ ಅಣ್ಣನೂ ದುಡಿತಾನೆ, ಅವ್ರ ಅಪ್ಪನ ಆಸ್ತಿ ಐತಂತ ಆರಾಮಾಗಿರ್ತಾರೆ. ಬಹುಶಃ ನಂಗೆ ತೊಂದರೆ ಆಗ್ಬೋದು ಅಷ್ಟೆ. ನಿಮಗೆ ಯಾಕೆ ತೊಂದರೆ ಆಗುತ್ತಾ? ನೀವು ದುಡೀರಿ, ನಿಮ್ಮ ಕಾಲ ಮ್ಯಾಗ ನೀವು ನಿಂತ್ಕೊಳ್ರಿ. ಅದನ್ನೆಲ್ಲ ಬಿಟ್ಬಿಡಿ. ನೀವು ಹಿಂಗೆ ಇದ್ರೆ ಆಗಂಗಿಲ್ಲ ಜೀವನ. ನೋಡ್ರಿ, ನಮ್ಮ ಸಹಾಯಕ್ಕೆ ಯಾರೂ ಬರಲ್ಲ. ನಮ್ಮ ಸಹಾಯನ ನಾವೇ ಮಾಡ್ಕೋಬೇಕು. ಮೊದಲು ನೀವು ಇಂಡಿಪೆಂಡೆಂಟಾಗಿ ಬದುಕೋದನ್ನ ಕಲೀರಿ ನೀಟಾಗಿ, ಆಮೇಲೆ ಎಲ್ಲನೂ ಸರಿ ಹೋಗುತ್ತೆ. ನೀವು ಹೇಳೋದು ಖರೆ. ಸ್ಕೂಲ್ನಾಗ ಟೀಚರ್ಸ್ ಕೆಲಸ ಖಾಲಿ ಐತಂತ, ಇಂಟರ್ವ್ಯೂ ಕೊಟ್ಟು ಬಂದೀನಿ. ಹೋಗಿ ನಾನು ಅಟೆಂಡ್ ಮಾಡಿ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಮಾಡೀನಿ. ಓಹ್, ಒಳ್ಳೆ ನಿರ್ಧಾರ ಮಾಡಿರಿ ಬಿಡ್ರಿ. ಹಾಗೆ ಮಾಡಿರಿ. ಅವ್ನು ನಂಬ್ಕೊಂಡು ಎಷ್ಟು ದಿನ ಇರ್ತೀರಿ? ನಿಮ್ಮ ಅಪ್ಪ ಅಮ್ಮ ಏನಾರ ಚಲೋ ಹುಡುಗನ ತೋರಿಸಿ ಮದುವೆ ಆಗು ಅಂದ್ರೆ ಧಾರಾಳವಾಗಿ ಮದುವೆ ಆಗ್ರಿ. ಅವನಂತ ರಾಜು ನಂತರ ಹೊಲಸು ಬುದ್ಧಿ ಇರೋನ್ಗಂತೂ ಕಾಯ್ಕೊಂಡು ಕುತ್ಕೋಬೇಡ್ರಿ.
ದೇವಿಕಾ ಅವರೇ, ನೀವು ಸುಳ್ಳು ಹೇಳಿದ್ರು ನಂಬ್ತೀರಿ, ಕರೆ ಹೇಳಿದ್ರು ನಂಬ್ತೀರಿ. ನಂಗೆ ಮದ್ವೆ ಅನ್ನೋ ಕಾನ್ಸೆಪ್ಟ್ ಮ್ಯಾಗನ ನಂಬಿಕೆ ಇಲ್ಲ ಈಗ. ಅದೆಲ್ಲ ಹೊರಟೋಗೈತಿ, ಅದು ಬಿಡ್ರಿ. ನಾ ಹೆಂಗೋ ನಮ್ಮ ಅವನ ಜೊತೆಗೆ ನಮ್ಮ ಅಣ್ತಮ್ಗಳಿಗೆ, ನಮ್ಮ ಅತ್ತಿಗೆಮ್ಮರಿಗೆ ಯಾರಿಗೂ ತೊಂದರೆ ಆಗ್ದಂಗೆ ಆರಾಮಾಗಿ ಲೈಫ್ ಲೀಡ್ ಮಾಡಿಕೊಂಡು ನಂದನ್ನು ನಾನು ನೋಡಿಕೊಂಡು ಧೈರ್ಯವಾಗಿ ಬಾಳಬೇಕು. ನಮ್ಮ ಅಣ್ಣ ತೊಂದರೆ ಮಾಡ್ದ ಅಂದ ತಕ್ಷಣ ನಮ್ಮ ಅತ್ತಿಗೆಮ್ಮ ಧೃತಿಗಿಡಲಿಲ್ಲ ರೀ. ನಮ್ಮ ಸುಮಿತ್ರ ಅತ್ತಿಗೆಮ್ಮ ಧೈರ್ಯವಾಗಿ ನಿಂತ್ಕೊಂಡು ನಮ್ಮ ಅಣ್ಣನ ವಿರುದ್ಧನೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡಿದ್ರು. ಈಗೂ ನಮ್ಮ ಅತ್ತಿಗೆಮ್ಮ ಕೆಲಸ ಮಾಡ್ತಾರೆ. ಅವ್ರು ಮಾಡೋ ಕೆಲ್ಸಕ್ಕೆ ನನಗಿದ್ದಂಗೆ ಆಗೋಗ್ಬಿಡುತ್ತೆ, ಮನೆ ಹೊರಗೆ ಎಲ್ಲನೂ. ಅದೇ ಥರ ನಾನು ಇರ್ತೀನಿ ರೀ. ಈ ಮದುವೆ ಎಲ್ಲ ಬೇಡ. ಹಾಂ, ನಿಮಗೊಂದು ಖುಷಿ ವಿಚಾರ ಹೇಳ. ನಮ್ಮ ಎರಡನೇ ಅತ್ತಿಗೆಮ್ಮಗೆ ಹೆರಿಗೆ ಆಯಿತು, ಹೆಣ್ಣು ಪಾಪು. ಓಹೋ, ಕಂಗ್ರಾಟ್ಸ್ ರೀ. ಅತ್ತಿ ಆದ್ರಿ ಅನ್ನಿ. ಹಾಂ ಥ್ಯಾಂಕ್ಸ್ ರೀ. ಹೌದು, ಅತ್ತಿ ಆದೆ. ರಾಜುನ ಕೆಲಸ ಹೋಗಿರೋದಷ್ಟು ಕೆಟ್ಟ ನ್ಯೂಸ್ ಅಲ್ಲ, ಇನ್ನೂ ಒಂದೈತಿ. ಸುಮಾ ಏನೋ 4 ಇತ್ತಂತೆ, ಪ್ರೆಗ್ನೆಂಟ್ ಇದ್ಲಂತೆ. 4 ಹೋಗಿ ಪಾಪು ತೆಗೆಸ್ಕೊಂಬಂದಾಳಂತ. ಆ ವಿಷಯನೂ ನಮ್ಮ ಅಪ್ಪಂಗೆ ಅವ್ರ ಅಂಕಲ್ ಫೋನ್ ಮಾಡಿ ಹೇಳಿದ್ರು. 2 ವಿಷಯನೂ ಕೇಳಿ ನಂಗೊಂದು ಸ್ವಲ್ಪ ಬೇಜಾರಾಯಿತು. ನೀವಿಲ್ಲಿ ಮಕ್ಕಳು ಅಂತ ಹೇಳಿ ಅಷ್ಟು ನೀವೆಲ್ಲ ಹೋಗರ್ದ್ರು ನಿಮ್ಗೆ ಈ ಥರ ದೇವರು ಆಕೆ ಕೊಟ್ಟಿದ್ದನ್ನು ಆಕೆ ತೆಗೆಸ್ಕೊಂಡು ಕೂತಾಳೆ. ಅಯ್ಯೋ, ಅವಳಿಗೇನ್ರಿ ಬಂದಿದ್ದು? ಛೇ, ನಾನು ಅದ ಅಂದ್ಕೊಂಡು ನೋಡ್ರಿ ಪ್ರಿಯಾ ಅವರೇ. ನಿಜವಾಗ್ಲೂ ಭಾಳ ಬೇಜಾರಾದ ನಂಗೆ ಕರೆನ ಆ ಸುದ್ದಿ ಕೇಳಿ. ಆಮೇಲೆ ಇನ್ನೊಂದು ಏನು ವಿಷಯ ಗೊತ್ತೇನ್ರಿ, ನಿಮ್ಮ ಅತ್ತಿಯರೇನ ನಿಮ್ಮನ್ನು ವಾಪಸ್ ಕರ್ಕೊಂಬರ್ಬೇಕು ಅಂತ ಪ್ರಯತ್ನ ಮಾಡಕತ್ತಾರಂತ. ಇಲ್ಲಪ್ಪ, ಇಲ್ಲ, ಆ ಮನೆ ಸವಾಸ ಸಾಕು ನಂಗೆ. ಕರೆನ ದೇವಿಕಾ, ನಂಗೆ ಆ ಮನೆ ಸವಾಸನ ಬೇಡ. ನಂಗೆ ನಾ ಹೆಂಗೋ ಈಗ ನೆಮ್ಮದಿಗೆ ಅದೀನಿ, ಹಿಂಗೆ ಇದ್ಬಿಡ್ತೀನಿ. ಅದ ಓನನ್ನರ ಮುಂದೆಲ್ಲ ಹೇಳಕತ್ತಾರಂತ, ಯವ್ವ ನನ್ನ ಸೊಸಿ ಬಂಗಾರದಂಗಿದ್ಲು, ನಾನು ನನ್ನ ಕೈಯಾರೆ ಹಾಳು ಮಾಡ್ಕೊಂಡು ನನ್ನ ಕಾಲ ಮೇಲೆ ನಾನೇ ಕಲ್ಲಾಕೊಂಡೀನಿ, ನನ್ನ ಮಗಂದು ಕೆಲಸ ಹೋಗೈತಿ ಅಂತಂದು ಅದನ್ನ ಹೇಳಕತ್ತಿದ್ರಂತ. ಹಿಂಗೆ ಬಸರಿದ್ಲು ತೆಗಿಸ್ಕೊಂಡು ಆ ತಾಯಿ ಮನೆಗೆ ಹೋಗಿ ಕುಂತಾಳ. ನಾ ಎಷ್ಟು ಚಂದ ಹೇಳಿದೆ, ನಿನ್ನ ಬೇಡ ಅಂತಂದ್ರೆ ಹಡ್ದು ಕೊಡು, ಪ್ರಿಯಾ ಸಾಕ್ತಾಳ ಅಂದ್ರೆ ನಾನು ಯಾಕೆ ಪ್ರಿಯಾ ಕೊಡಲಿ ಅಂತಂದು ಜಗಳ ಮಾಡಿದ್ಲು ನನ್ನ ಸೊಸಿ. ಈಗ ಅವ್ರ ಅವನ ಮನೆಗೆ ಹೋಗಿ ಕೂತಾಳ, ಒಂದು ಫೋನ್ ಇಲ್ಲ, ಒಂದು ಏನಿಲ್ಲ. ನಾನಾಗೆ ಫೋನ್ ಮಾಡಿದ್ರು ನೀವು ಫೋನ್ ತೆಗಿವಳ್ಳು ಅಂತಂದು ಓಣೆನರ ಹೆಣ್ಮಕ್ಳ ಹತ್ರ ಹೇಳೋದನ್ನ ಇವ್ರ ಅಂಕಲ್ ಕೇಳಿಸ್ಕೊಂಡು ನಮ್ಮ ಅಪ್ಪಾಜಿ ಫೋನ್ ಮಾಡಿ ಹೇಳಿದ್ರು. ಅದೇ ವಿಷಯ ನಾನು ನಿಮ್ಗೆ ಹೇಳಕ್ಕೆ ಮಾಡಿದೆ. ನಂಗೆ ಆಕಿ ಮಗು ಕೊಟ್ಟರು ನಂಗೆ ಬೇಡ ರೀ, ಅವ್ರ ಮಗು ಬೇಡ ನಂಗೆ. ಯಾರು ಆಮೇಲೆ ಅದಕ್ಕೆ ಆಟ ತಡ್ಕೋತಾರೆ, ಅದಕ್ಕೆ ಬೇಡ ನಂಗೆ. ಅವ್ರ ಸವಾಸನೂ ಬೇಡ, ಅವ್ರ ಸುದ್ದಿನೂ ಬೇಡ, ಅವ್ರ ಸೊಕಾಲನೂ ಬೇಡ, ಏನೂ ಬೇಡ. ಅವ್ರ ಪಾಡಿಗೆ ಅವ್ರು ಇರಲಿ, ನನ್ನ ಪಾಡಿಗೆ ನಾ ಇರ್ತೀನಿ. ಕೋರ್ಟ್ ಕೇಸ್ ಹಾಕಿನಿ, ನಂದೇನು ತಪ್ಪಿಲ್ಲ, ನನಗೆ ಮಕ್ಕಳಾಗ್ತಾವು ಅಂತ ನಮ್ಮ ಅತ್ತಿಗೆ ಗೊತ್ತಾಗಬೇಕು. ಅದು ಗೊತ್ತಾದ್ಮ್ಯಾಗ ಅವ್ರ ಮನೆ ಕಡೆ ಮಕನೂ ಹಾಕಲ್ಲ ನಾನು. ನಂಗೆ ಬೇಕಾಗೂ ಇಲ್ಲ, ನಂಗೆ ಅವ್ರ ಸಂಬಂಧ ಬೇಡ, ಅವ್ರದ್ದೇನು ಬೇಡ ನಂಗೆ. ಸರಿ, ಇದು ನನ್ನ ನಂಬರ್ ನೋಡಿರಿ, ಸೇವ್ ಮಾಡ್ಕೋಬೇಡ್ರಿ. ನಾನು ನಿಮ್ಗೆ ಏನಾರಿದ್ರು ಕಾಲ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಹೇಳೋಕ್ಕಾಗಲ್ಲ, ಅಪ್ಪಿ ತಪ್ಪಿ ಏನೋ ಹೆಚ್ಚು ಕಮ್ಮಿ ಆಗಿ ನೀವು ಸೇವ್ ಮಾಡ್ಕೊಂಡಿದ್ರಿ, ಅದೇನಾರು ಆದ್ರೆ ಅಂತ ಅಷ್ಟ. ನಂಗೆ ಮತ್ತೆ ನನ್ನ ಲೈಫ್ನೇ ಒಂದು ಮಕ್ಕ ನೋಡೋಕೆ ನಂಗೆ ಇಷ್ಟ ಇಲ್ಲ, ಅದ ಒಂದ ಕಾರಣಕ್ಕಷ್ಟ. ಬೇಜಾರಾಗಬೇಡ್ರಿ. ಇಲ್ಲ, ಒಂದು ಸರಿ ನೋಡಿದ್ರೆ ನಂಗೆ ನಿಮ್ಮ ನಂಬರ್ ನೆನಪಿರುತ್ತೆ, ಲಾಸ್ಟು 177 ಅಷ್ಟು ಸಾಕು. ನಿಮ್ದು ಅಂತ ಗೊತ್ತಾಗತ್ತೆ, ನಂಗೆ ನೆನಪಿಟ್ಕೋತೀನಿ ಬಿಡಿ, ಪರವಾಗಿಲ್ಲ. ನಾನೇನು ಸೇವ್ ಮಾಡ್ಕೊಳ್ಳಲ್ಲ, ನೀವೇನು ಚಿಂತೆ ಮಾಡಿಬಿಡ್ರಿ ಆಯಿತಾ. ಆರಾಮಿರಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಪ್ರಿಯಾ ಅವರೇ. ಓಕೆ, ನನ್ನೊಂದು ಸ್ವಲ್ಪ ಕೆಲಸ ಐತಿ, ನಾನು ಹೋಗ್ತೀನಿ. ಮತ್ತು ನಾನು ನಿಮ್ಗೆ ಸಿಗ್ತೀನಂತ. ಬಾಯ್ ರೀ. ಹ್ಞೂ ರೀ, ಹಾಗೆ ಮಾಡಿರಿ, ನಾನೇ ಮಾಡ್ತೀನಿ ಏನಾರು ವಿಷಯ ಇದ್ದರೆ. ಹುಷಾರಾಗಿರಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಏನಾರು ಸಾಧನೆ ಮಾಡಿ ಜೀವನದೊಳಗೆ. ಬಾಯ್. ಆದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಅತ್ತಿಗೆಮ್ಮ ಏನು ಆ ಕೂಸನ್ನ ಅನ್ಯಾಯವಾಗಿ ಸಾಯಿಸ್ಯಾಳಲ್ಲ, ಆ ಕೂಸಿನ ಸಾಯಿಸಿರೋದು ಪ್ರತಿಫಲದ ಕರ್ಮದ ಫಲನ ಇದೇ ಜನ್ಮದಾಗನ ಉಂಟಾಳಿ ನಿಮ್ಮ ಅತ್ತಿಗೆಮ್ಮ ಅಲ್ಲ, ನಿಮ್ಮ ಅಕ್ಕ. ನೀವು ನೆನ್ಪಿಟ್ಕೊಳ್ಳಿ, ನಿಮ್ಮ ಅಕ್ಕಲ್ಲ ಆಕಿ. ನೋಡ್ರಿ, ನಾನು ಯಾವತ್ತೂ ರಿವೆಂಜ್ ಮೇಲೆ ನಂಬಿಕೆ ಇಟ್ಕೊಳಕ್ಕಲ್ಲ. ನನಗೇನಂದ್ರೆ ಕರ್ಮದ ಮೇಲೆ ನಂಬಿಕೆ ಇಟ್ಕೊಂಡೀನಿ. ಕರ್ಮದ ಅನುಸಾರ ಅವ್ರವ್ರು ಮಾಡಿದ್ದವ್ರವ್ರು ಉಂತಾರ ಅಂತ ನಾನಂತೂ ನಂಬೀನಿ. ನೋಡೋಣ ಭಗವಂತನ ಇಚ್ಛೆ ಹೆಂಗೈತಿ ಏನು, ಹೌದಿಲ್ರಿ? ಹ್ಞೂ ರೀ, ಆತ. ಬಾಯ್ ರೀ. ಪ್ರಿಯಾ, ಏನ್ರಿ ಅತ್ತಿಗೆಮ್ಮ ಸ್ವಲ್ಪ ಟೈಮ್ ಕೊಡ್ರಿ ಅವ್ವಗ ಅಪ್ಪಗ. ಈಗ ನೀವೆಲ್ಲ ಈಗಲೇ ಹೇಳಿದ್ರೆ ಮನೆಯೊಳಗೆ ಏನೇನಾಗುತ್ತಂತ ನಿಮ್ಗೆ ಗೊತ್ತೈತನ? ನೀ ನಂಬ್ತೀಯೋ ಬಿಡ್ತೀಯೋ, ಇಡೀ ಮನಿನ ಹುಡ್ಕಾಗತ್ತಾರೆ ಇಬ್ರು ಗಂಡ ಎಂತಿ. ಈಗ ಮೆತ್ತಗ ನಾನು ಆ ಪಾಪುಗ ಒಂದು ಸ್ವಲ್ಪ ಮೈಯೆಲ್ಲ ಇದು ಬೆವತು ಜಿಬಿ ಆಗೈತಿ, ಹಾಲು ಕುಡಿಸಿದ್ದೆಲ್ಲ ಏನೇನೋ ಅಂದರು ಅಂತ ಹೇಳಿ ಪ್ರತಿಭಾ ನಾನು ಹೋಗಿ ಮೆತ್ತಗ ಬಟ್ಟೆಯಿಂದ ಒರ್ಸಕತ್ತಿದ್ದೆ. ಮೆಲ್ಲಕ್ಕೆ ಹೋಗಿ ನನ್ನ ಕೋಣೆಗೆ ಹೋಗಿ ಚೆಕ್ ಮಾಡ್ಯಾರ. ಈಗ ನಿಮ್ಮ ಅಣ್ಣ ಬಂದ್ರಂತ. ನಿಮ್ಮ ಅಣ್ಣಾರು ನೋಡಿ ಏನು ಮಾಡತ್ತೀರಿ ನೀವಿಲ್ಲ ಅಂದ್ರೆ ಏನಿಲ್ಲ, ನಂದೊಂದೇನೋ ಕಳೆದಿತ್ತು ಫೈಲ್ ಹುಡ್ಕಾಕತ್ತಿದ್ನಣ್ಣ ಅಂತೇಳಿ ಇವರು ಜಗದೀಶ್ ಅಣ್ಣ ನಿಮ್ಮ ಅಣ್ಣ ಹೊರಗೆ ಬಂದಾರ. ಈ ಥರ ಎಲ್ಲ ಮನೆಯೆಲ್ಲ ಹುಡ್ಕೊಂಡು ಕೂತಾರ. ಅವ್ರದ್ದು ಬಣ್ಣ ಬಯಲು ಮಾಡಲಿಲ್ಲ ಅಂದ್ರೆ ನಾಳೆ ನಿನ್ನ ತಲೆಗೇನ ನನ್ನ ತಲೆಗೇನ ತಂದು ಕಟ್ತಾರ. ಅದನ್ನ ಹೇಳೋದು ಅರ್ಥ ಮಾಡ್ಕೋ.
ಅಲ್ಲತ್ತಿಗೆಮ್ಮ ಈಗ ಹೇಳಿದೆ ಅಂದ್ರೆ ಪಕ್ಕ ಸುಮನ್ಗಳತ್ತಿಗೆಮ್ಮ ಮತ್ತು ಜಗದೀಶ್ ಅಣ್ಣನ ಹೊರಗೆ ಹಾಕ್ತಾರ ಅವ್ವ ಅಪ್ಪ. ಅವಾಗ ಎಲ್ಲದಕ್ಕೂ ನಾನೇ ಕಾರಣ ಅಂತ ಆಗುತ್ತಲ್ಲ. ಅಷ್ಟು ಅಲ್ಲ, ಈಗ ಅಮೌಂಟ್ ನನ್ನ ಹತ್ರನೇ ಐತಲ್ಲ, ನಾನು ಅಪ್ಪ ಅವು ಕೊಟ್ಟಿನೂ ಬಿಟ್ನಲ್ಲ ಅದನ್ನ. ಅಮೌಂಟ್ ಕೊಟ್ಟರೆ ಅಷ್ಟೇ ಸಾಕನು? ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಗಿಲ್ಟಿ ಶುಡ್ ಬಿ ಪನಿಷ್ಡ್ ಪ್ರಿಯಾ, ಅರ್ಥ ಮಾಡ್ಕೋ. ಈಗ ಈಗ ಸಣ್ಣ ಅಮೌಂಟ್ ಕದ್ದಾರ, ನಾಳೆ ಇಡೀ ಮನಿ ಆಸ್ತಿನ ಕದೀತಾರ. ಈಗ ಒಂದ್ಸರಿ ಎಲ್ಲಾನು ಮಾಡಿ ಮನೆಯಿಂದ ಹೊರಗೆ ಹಾಕಕ್ಕ ನನ್ನ ಗಂಡ ಜಗದೀಶಣ್ಣ ಇಬ್ರು ಮಾಡಿದ್ರದಿಲ್ಲ ಪ್ಲಾನು, ಮತ್ತ ಅದ ಮಾಡ್ತಾರ. ಒಂದ್ಸರಿ ಪೆಟ್ಟು ನಾವು ತಿಂದಾಗ ಅವ್ರಿಗೂ ವಾಪಸ್ ಕೊಡಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗತ್ತ. ನೀನೀಗ ಬರ್ತೀಯ ಬರಲ್ಲ ಅಷ್ಟು ಹೇಳಂಗ.